ವೆಲ್ಕಮ್ ಟು ಅರುಣೋದಯ ಚಾನಲ್. ನಾವು ಮೊನ್ನೆ ಅಷ್ಟೇ ಜಾನಕಮ್ಮ ಅವ್ರನ್ನ ಕಳ್ಕೊಂಡಿದ್ದೀವಿ. ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸ್ಕೊಟ್ಟವರು ಅವರ ಮೊಮ್ಮಗಳಾದ ಅಪ್ಸರ. ಅಲ್ಲಿ ನೀವು ನೋಡ್ಬೋದಿತ್ತು, ಒಬ್ಬ ವ್ಯಕ್ತಿ ಅವರ ತುಂಬ ಆತ್ಮೀಯವಾಗಿ ತುಂಬ ದುಃಖಿತನಾಗಿದ್ದ. ಅವರು ಬಂದು ಅವರ ಸಾಕು ಮಗ ನವೀನ್ ಅಂತ. ಅವ್ನು ಬಂದ್ಬಿಟ್ಟು ಮೈಸೂರು ಹುಡುಗ. ಜಾನಕಮ್ಮ ಮತ್ತು ನವೀನ್ ಅವರ ಸಂಬಂಧ 34 ವರ್ಷ ಹಿಂದಿನದು. ಈ ನವೀನ್ ಅನ್ನೋನು ಬಂದ್ಬಿಟ್ಟು 12 ವರ್ಷ ಇರಬೇಕಾದ್ರೆ ಅವರಿಗೆ ಜಾನಕಮ್ಮ ಅವರ ಹಾಡುಗಳಂದರೆ ತುಂಬ ಪ್ರೀತಿ, ತುಂಬ ಇಷ್ಟಪಟ್ಟು ಕೇಳ್ತಾ ಇದ್ದ. ಅವ್ರನ್ನ ನೋಡಲೇಬೇಕು ಅನ್ನೋ ಆಸೆ ಇದ್ದರಿಂದ ಅವನು ಮೈಸೂರನ್ನು ಬಿಟ್ಟು ಹುಡ್ಕೊಂಡು ಜಾನಕಮ್ಮ ಅವ್ರನ್ನ ಹುಡ್ಕೊಂಡು ಚೆನ್ನೈಗೆ ಹೋಗ್ತಾರೆ. ಅವ್ರು ಎಲ್ಲಿದ್ದಾರೆ ಅಂತಲೇ ಗೊತ್ತಿರಲ್ಲ ಚೆನ್ನೈಯಲ್ಲಿ ಜಾನಕಮ್ಮ ಅವರು. ಹಂಗೂ ಹಿಂಗೂ ಮಾಡಿ ಅವ್ರ ಅಡ್ರೆಸ್ ತಿಳ್ಕೊಂಡು ಅವ್ರ ಮನೆ ಹತ್ರ ಬರ್ತಾನೆ. ಅವ್ರ ಮನೆ ಹತ್ರ ಬಂದಾಗ ಆ ವಾಚ್ಮ್ಯಾನು ಬಿಡೋದೇ ಇಲ್ಲ ಜಾನಕಮ್ಮನ ನೋಡೋಕ್ಕೆ. 2 ದಿನ ಅಲ್ಲೇ ಕಾಯ್ಕೊಂಡಿರ್ತಾರೆ. ಇದನ್ನು ನೋಡಿದ ಜಾನಕಮ್ಮ ಅವರು ಆ ಹುಡುಗ ಯಾರು ಏನು ಅಂತ ವಿಚಾರಿಸ್ತಾರೆ ವಾಚ್ಮ್ಯಾನ್ ಹತ್ರ. ಆವಾಗ ವಾಚ್ಮ್ಯಾನು ಈ ಥರ ಹಿಂಗೆ ಬಂದು ನಿಮ್ಮನ್ನ ಹುಡ್ಕೊಂಡು ಬಂದಿದ್ದಾನೆ ಅಂತ. ಆವಾಗ ಅವ್ರ ಮನೆಗೆ ಕರ್ಕೊಂಡೋಗಿ ಊಟ ಎಲ್ಲ ಕೊಟ್ಟು ಮಾಡಿ ಅಲ್ಲೇ 1-2 ದಿನ ಇಟ್ಕೊಂಡು ಅವನ್ನ ಅವ್ರ ಮನೆ ಅಡ್ರೆಸ್ ಕೇಳಿಕೊಂಡು ಮನೆಗೆ ವಾಪಸ್ ಫೋನ್ ಮಾಡಿ ಅವ್ರನ್ನ ಕಳಿಸ್ಕೊಡ್ತಾರೆ. ಇದು ನವೀನ್ ಮತ್ತು ಜಾನಕಮ್ಮ ಅವರ ಸಂಬಂಧ. ಪ್ರತಿ ವರ್ಷ ಈ ನವೀನ್ ಅನ್ನೋನು ಅವನು ಹುಟ್ಟಿದ ಹಬ್ಬದ ದಿನ ಜಾನಕಮ್ಮ ಅವ್ರನ್ನ ಮೀಟ್ ಮಾಡಿ ಅವ್ರ ಆಶೀರ್ವಾದ ಪಡ್ಕೊಂಡು ಹೋಗ್ತಿದ್ದ. ಹೀಗೆ ಅವರು ಈ ಸಂಬಂಧ ಬೆಳೀತು. ಇದಾದ ಮೇಲೆ ಅವರು ಕರ್ನಾಟಕಕ್ಕೆ ಬಂದಾಗ ಮೈಸೂರಿನಲ್ಲಿ ಉಳಿದಾಗ ನವೀನ್ ಅವ್ರ ಮನೆಗೆ ಇದಕ್ಕೆ ಉಳ್ಕೋತಾಯಿದ್ರು. ಹೀಗೆ ಅವ್ರ ಸಂಬಂಧ ಬೆಳೀತಾ ಹೋಯಿತು. ಅವರು ಗಂಡನ ಮನೆ ಬಂದ್ಬಿಟ್ಟು ಮೈಸೂರಲ್ಲೇ ಇದ್ದಿದ್ದು, ಆದರೆ ಅವರು ಜಾಸ್ತಿ ಚೆನ್ನೈಯಲ್ಲಿ ಇರ್ತಾ ಇದ್ದಿದ್ದು. ಆದರೆ ಕೊನೆಗೆ ಅವರು ಮೈಸೂರಲ್ಲಿ ಸ್ಥಳಾಂತರಿಸಿದಾಗ ಅವರಿಗೆ ಯಾಕೋ ಅವ್ರ ಮಗ ಸತ್ತ ಮೇಲೆ ಆ ಮನೇಲಿ ಇರಬೇಕು ಅಂತ ಅನಿಸ್ಲಿಲ್ಲ. ಆದ್ದರಿಂದ ಅವರು ನವೀನ ಮನೆಗೆ ಶಿಫ್ಟ್ ಆಗ್ತಾರೆ. ಮತ್ತು ಅವ್ರಿಗೆ ಕಾರಣಾಂತರದಿಂದ ಈ ಕಾಯಿಲೆಗಳು ಇದ್ದಿದ್ದರಿಂದ ಒಬ್ಬರೇ ಇರೋಕ್ಕೆ ಅವರಿಗೆ ಯಾಕೋ ಮನಸ್ಸಾಗಲಿಲ್ಲ ಅಂತ ಅನಿಸುತ್ತೆ. ನವೀನ್ ಅವ್ರ ಮನೆಗೆ ಶಿಫ್ಟ್ ಆಗ್ತಾರೆ. ನವೀನ್ ಅವರೇ ಎಲ್ಲನೂ ನೋಡ್ಕೋತಾ ಇರ್ತಾರೆ. ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು, ಅವ್ರಿಗೆ ಚೆಕಪ್ಗಳು, ಅದು ಇದು ಎಲ್ಲನೂ ಅವರೇ ಮಾಡಿಸ್ತಾ ಇರ್ತಾರೆ. ಅವ್ರ ಮೊಮ್ಮಗಳು ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾಳೆ ಅಷ್ಟೇ. ಅದಾದಮೇಲೆ ಅವರಿಗೆ ಅವರು ಮುಂಚಿತವಾಗಿ ತಿಳಿಸಿರ್ತಾರಂತೆ ತನ್ನ ಅಂತ್ಯಕ್ರಿಯೆಯನ್ನು ತನ್ನ ಮೊಮ್ಮಗಳೇ ಮಾಡಬೇಕೆಂದು. ಆಮೇಲೆ ತನ್ನ ಬಾಡಿಯನ್ನು ನವೀನ್ ಅವರ ಫಾರ್ಮ್ ಹೌಸಲ್ಲೇ ಇಡಬೇಕು ಮತ್ತು ನವೀನ್ ಅವರ ಫಾರ್ಮ್ ಹೌಸಲ್ಲೇ ಅವರ ಅಂತ್ಯಕ್ರಿಯೆ ಮಾಡಿ ಅಲ್ಲೇ ಅವರ ಸ್ಮಾರಕವನ್ನು ಸ್ಥಾಪಿಸಬೇಕು ಅಂತ ಅವರು ಇದ್ದಾಗಲೇ ಹೇಳ್ತಾ ಇದ್ರಂತೆ. ಹಾಗಾಗಿ ಅವರ ಬಾಡಿಯನ್ನು ಕೂಡ ಅವರು ನವೀನ್ ಅವರ ಫಾರ್ಮ್ ಹೌಸಲ್ಲೇ ಇಟ್ಟಿದ್ದು ಮತ್ತು ಅಂತ್ಯಕ್ರಿಯೆ ಕೂಡ ಅಲ್ಲೇ ಮಾಡಿದ್ದು. ಹೇಗಿರುತ್ತೆ ನೋಡಿ ಸಂಬಂಧ. ಒಡೆ ಹುಟ್ಟಿದವರೇ ಆಗಿರಬೇಕು ಅಥವಾ ಮಕ್ಕಳೇ ಆಗಿರಬೇಕು, ಮೊಮ್ಮಕ್ಕಳೇ ಆಗಿರಬೇಕು ಅಂತ ಏನೂ ಇಲ್ಲ. ಪಾಪ ಜಾನಕಮ್ಮ ಅವರು ಇದ್ದಾಗಲೇ ಎಲ್ಲರನ್ನೂ ಕಳೆದುಕೊಂಡ್ಬಿಟ್ರು. ಗಂಡ, ಮೊಮ್ಮಕ್ಕಳು, ಮಕ್ಕಳು ಎಲ್ಲರನ್ನೂ. ಇದ್ದಿದ್ದು ಒಬ್ಬಳೇ ಮೊಮ್ಮಗಳು ಅಷ್ಟೇ. ಇನ್ನೆಲ್ಲರನ್ನೂ ಕಳ್ಕೊಬಿಟ್ಟಿದ್ರು. ಆದರೆ ಅವರಿಗೆ ಆಸರೆಯಾಗಿ ನಿಂತಿದ್ದು, ಅವರ ಕಷ್ಟದಲ್ಲಿ ಆಗಿದ್ದು, ರಕ್ತ ಹಂಚ್ಕೊಂಡಿದ್ದ ಹುಟ್ಟಿದ ಮಕ್ಕಳಾಗಲಿ ಬೇರೆಯವರಾಗಲಿ ಅಥವಾ ಸಂಬಂಧಿಕರಾಗಲಿ ಅಲ್ಲ, ತನ್ನ ಅಭಿಮಾನಿ ಅಂತ ಅನಿಸ್ಕೊಂಡು ಕೊನೆಯವರೆಗೂ ಅವ್ರ ಜೊತೇಲಿ ಇದ್ದಿದ್ದು ನವೀನ್ ಅನ್ನೋ ಒಂದು ದೊಡ್ಡ ಅಭಿಮಾನಿ. ಮಗನಂತೆ ಇದ್ದ. ಅವರೆಲ್ಲ ಕಷ್ಟದಲ್ಲೂ ಕೂಡ ಅವನು ಮಗನಂತೆ ಇದ್ದ. ಈ ವಿಷಯ ನಿಮಗೆ ಸಂತೋಷ ಕೊಟ್ಟಿದೆ ಅನ್ಕೋತೀನಿ. ಥ್ಯಾಂಕ್ ಯು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ.